ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005 ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀರಿ. ಅಂದರೆ ಅದರಲ್ಲೂ ಕೆಲವು ಆಯ್ದ ಪ್ರಶ್ನೆಗಳನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟು 2005 ಅಂತ ಹೇಳಲಾಗತ್ತೆ. ಆದರೆ ಕೋರ್ಟು ಕಟ್ ಆಫ್ ಡೇಟನ್ನು 2004ಕ್ಕೆ ತಗೊಳ್ಳಲಾಗಿದೆ. ಈ ಕೆಲವೊಂದು ಬರೀ ಇದು ಯಾವಾಗ ಜಾರಿಯಾಯಿತು, ಯಾವಾಗ ಆಯಿತು, ಈ ಯಾಕೆ ಕಟ್ ಆಫ್ ಡೇಟನ್ನು ಸುಪ್ರೀಂ ಕೋರ್ಟ್ 2004ಕ್ಕೆ ತಗೊಂಡಿದೆ, ಯಾವ ಆಧಾರದ ಮೇಲೆ ಇದನ್ನು ತಗೊಂಡಿದೆ, ಆದರೆ ಅಮೆಂಡ್ಮೆಂಟ್ ಆ್ಯಕ್ಟ್ 2005 ಅಂತ ಯಾಕೆ ಹೇಳಲಾಗುತ್ತೆ, ಆದರೆ ಯಾಕೆ 2004 ಅಂತ ಇದನ್ನು ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾದ ಒಂದು ಮಾಹಿತಿಯನ್ನು ಹಾಗೂ ನಿಮಗೆ ಇರುವ ಎಲ್ಲ ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಒಂದು ವಿವರಣೆಯನ್ನು ನೀಡೋದಕ್ಕೆ ಈ ವಿಡಿಯೋದಲ್ಲಿ ಪ್ರಯತ್ನಿಸಿದ್ದೇನೆ. ಈ ಎಲ್ಲ ಅಂಶಗಳನ್ನು ನೀವು ನೋಡೋದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. 1956ರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಈ ಒಂದು ಆ್ಯಕ್ಟು ಹಿಂದೂ, ಜೈನ್, ಸಿಖ್, ಪಾರ್ಸಿಯನ್, ಲಿಂಗಾಯತ್, ವೀರಶೈವ ಈ ಎಲ್ಲರನ್ನ ಒಳಗೊಂಡಂಥ ಮಾಡಿರುವಂಥ ಒಂದು ಹಿಂದೂ ಸಕ್ಸೆಷನ್ ಆ್ಯಕ್ಟ್. ಈ ಎಲ್ಲರಿಗೂ ಸಂಬಂಧಪಟ್ಟಂತೆ ಎಲ್ಲಿ ಹಿಂದೂ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದು ಪಕ್ಕಾ ಕ್ಲಾರಿಟಿ ಬೇಕಾಗಿದೆ. ಯಾಕೆಂದರೆ ಹಿಂದೂ ಅಂದರೆ ಏನು, ಅದರ ಅರ್ಥ ಏನು ಅನ್ನೋದು ಸಂಬಂಧಪಟ್ಟಂತೆ ಕ್ಲಾರಿಟಿ ಬೇಕು. ಅದು ಕಾನೂನಿನಲ್ಲೂ ಬೇಕು ಅಥವಾ ಒಂದು ಸಾಮಾಜಿಕ ಇದರಲ್ಲೂ ಕೂಡ ಒಂದು ಲಿಖಿತವಾಗಿ ಬೇಕು. ಯಾಕೆಂದರೆ ಹಿಂದೂ ಅಂತಂದರೆ ಒಬ್ಬೊಬ್ಬರು ತಮ್ಮದೇ ಅಂತ ಒಂದು ಅರ್ಥೈಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಅಂದರೆ ಬರೀ ಹಿಂದೂಗಳ, ಅದಕ್ಕೆ ಜೈನ್, ಸಿಖ್ಸ್, ಪಾರ್ಷಿಯನ್ಸ್ ಈ ರೀತಿಯಲ್ಲಿ ವೀರಶೈವ, ಲಿಂಗಾಯತ ಇವರೆಲ್ಲರೂ ಸೇರ್ಕೊಳ್ತಾರ. ಯಾಕೆ ಇವರು ಎಲ್ಲರನ್ನೂ ಕೂಡ ಹಿಂದೂ ಅನ್ನೋದಕ್ಕೆ ಸೇರಿಸಿದ್ದಾರೆ ಅನ್ನೋದಕ್ಕೆ ಒಂದು ವಿವರವಾದಂಥ ಒಂದು ಸ್ಪಷ್ಟವಾದಂಥ ಒಂದು ಕಾರಣಗಳು ಬೇಕು. ಅಥವಾ ಇದರಲ್ಲಿ ಯಾವ ಅಂಶಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿದೆ. ಸೊ ಬಿಡುವಿದ್ದಂಥ ಇನ್ನೊಂದು ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡೋಣ. ಈ ವಿಡಿಯೋದ ಅಂಶ ಆಗಿರುವಂಥ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ ಗಮನ ಹರಿಸೋಣ. ಸೊ ಹಿಂದೂ ಸಕ್ಸೆಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2005 ಇದನ್ನು 2005 ಅಂತಲೇ ಕರೀಲಾಗುತ್ತೆ. ಆದರೆ 2004 ಅಂತ ಕರೀಲಿಕ್ಕೆ ಬರೋದಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪುಗಳಂಥ ದಾನಮ್ಮ ಕೇಸ್ ಆಗಿರ್ಬೋದು, ವಿನುತಾ ಕೇಸ್ ಆಗಿರ್ಬೋದು, ಈ ಒಂದು ಪ್ರಕರಣಗಳಲ್ಲಿ ಕಟ್ ಆಫ್ ಡೇಟನ್ನು ಡಿಸೆಂಬರ್ 20, 2004 ಅಂತ ಕರೀಲಾಗಿದೆ. ಸೊ ಅದಕ್ಕಿಂತ ಹಿಂದೆ ಗತಿಸಿರುವ ಯಾವುದೇ ಒಂದು ವ್ಯವಹಾರ ಅಂದರೆ ಜಮೀನಿಗೆ ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಭಾಗ ಮಾಡಿಕೊಂಡಿದ್ದರೆ ಅಥವಾ ಮಾರಾಟ ಮಾಡಿಬಿಟ್ಟಿದ್ರೆ ಅಂಥದಕ್ಕೆ ಈ ಒಂದು ಅಮೆಂಡ್ಮೆಂಟನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳಲಾಗಿದೆ. ಸೊ ಈ ಒಂದು ಡೇಟನ್ನು ಯಾಕೆ ತಗೊಳ್ಳಾಯಿತು ಅನ್ನೋದನ್ನು ನೋಡೋಣ. ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟನ್ನು 2005 ಅಂತ ಕರೀಲಾಗುತ್ತೆ. ಈ ಒಂದು ಆ್ಯಕ್ಟಿಗೆ ಸೆಪ್ಟೆಂಬರ್ 5, 2005 ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕ್ತಾರೆ. ಅದಾದ ನಂತರದಲ್ಲಿ ಸೆಪ್ಟೆಂಬರ್ 9, 2005 ಇದು ಜಾರಿಗೊಳ್ಳಲಾಗುತ್ತೆ. ಆದ್ದರಿಂದ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟನ್ನು 2005ರ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಕರೀಲಾಗುತ್ತೆ. ಸೊ ಆದರೆ ಇಲ್ಲಿ 20 ಡಿಸೆಂಬರ್ 2004 ಅಂತ ಕಟ್ ಆಫ್ ಡೇಟನ್ನು ಸುಪ್ರೀಂ ಕೋರ್ಟ್ ಅಥವಾ ಇತರೆ ನ್ಯಾಯಾಲಯಗಳು ಯಾಕೆ ತಗೊಂಡಿದೆ ಅಂತಂದರೆ ಡಿಸೆಂಬರ್ 20, 2004 ರಾಜ್ಯಸಭೆಯಲ್ಲಿ ಈ ಒಂದು ಬಿಲ್ ಪಾಸ್ ಆಗುತ್ತೆ. ಸೊ ಬಿಲ್ ಪಾಸಾದ ದಿನದಂದೇ ಇದರ ಒಂದು ಹಕ್ಕುಗಳು ಬಿಲ್, ಯಾಕೆಂದರೆ ಅಲ್ಲಿ ಪಾಸಾಗಿರೋದ್ರಿಂದ ರಾಷ್ಟ್ರಪತಿಗಳ ಸಹಿ ಮಾತ್ರ ಬಾಕಿ ಇರುತ್ತೆ. ಸೊ ಹಾಗಾಗಿ ಪಾಸಾದ ದಿನಾಂಕದಿಂದ ಅವರ ಹಕ್ಕುಗಳು ಅನ್ವಯ ಆಗಲಿ ಅನ್ನುವ ಉದ್ದೇಶ ಇಟ್ಕೊಂಡು ಪೂರ್ವಾನ್ವಿತವಾಗಿ ಅನ್ವಯಿಸೋದ್ರಿಂದ ಇದನ್ನು ಡಿಸೆಂಬರ್ 20, 2004ಕ್ಕೆ ಕಟ್ ಆಫ್ ಡೇಟನ್ನು ಇಲ್ಲಿ ತಗೊಳ್ಳಲಾಗಿದೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಆ ಡೇಟಿಂದ ಹಿಂದೆ ನಂತರದಲ್ಲಿ ಯಾವುದೇ ಮಾರಾಟ ಆಗಲಿ ವಿಭಾಗ ಆಗಲಿ ಮಾಡಿಕೊಂಡಿದ್ದರೆ ಅದರಲ್ಲಿ ಹೆಣ್ಮಕ್ಳಿಗೂ ಸಮಭಾಗ ಇದೆ. ಅಥವಾ ಅಲ್ಲಿವರೆಗೂ ಯಾವುದೇ ಒಂದು ಭಾಗ ಆಗಲಿ ಮಾರಾಟ ಆಗಲಿ ಮಾಡದೆ ಪಿತ್ರಾರ್ಜಿತ ಸ್ವತ್ತನ್ನು ಹಾಗೆ ಉಳಿಸ್ಕೊ ಬಂದಿದ್ದರೆ ಅಂಥದ್ರ ಸ್ವತ್ತಲ್ಲೂ ಕೂಡ ಹೆಣ್ಮಕ್ಳಿಗೆ ಸಮಾನವಾದಂಥ ಭಾಗ ಇದೆ. ಮತ್ತು ಇದು 1956 ಆ್ಯಕ್ಟ್ ಏನಿದೆ
ಇದು ಇದಕ್ಕಿಂತ ಮೊದಲು ಗಂಡು ಮಕ್ಕಳಿಗೆ ಯಾವ ಥರ ಹಕ್ಕಿತ್ತು ಆ ರೀತಿಯಲ್ಲಿ ಸಮಾನವಾದ ಹಕ್ಕನ್ನು ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟು ಒದಗಿಸುತ್ತೆ. ಸೊ ಹಾಗಾಗಿ ಇದನ್ನು ಎಲ್ಲದಕ್ಕೂ ಅಪ್ಲೈಯನ್ನು ಮಾಡಲಾಗಿದೆ. ಆದರೆ 2004 ಡಿಸೆಂಬರ್ 20ನೇ ತಾರೀಕಿಗಿಂತ ಹಿಂದೆ ಆಲ್ರೆಡಿ ಗತಿಸಿರುವಂಥ ವಿಭಾಗ ಆಗಿರ್ಬೋದು, ಮಾರಾಟ ಆಗಿರೋದಕ್ಕೆ ಈ ಒಂದು ತಿದ್ದುಪಡಿ ಅನ್ವಯ ಆಗೋಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪುಗಳಾದ ದಾನಮ್ಮ ಪ್ರಕರಣ ಆಗಿರ್ಬೋದು, ವಿನೂತ ಶರ್ಮ ಪ್ರಕರಣ ಆಗಿರ್ಬೋದು. ಸೊ ಈ ಪ್ರಕರಣಗಳು, ಇದು ಪ್ರಮುಖವಾಗಿ ಈ ಪ್ರಕರಣಗಳನ್ನು ನಮೂದು ಮಾಡಲಾಗುತ್ತೆ. ಇನ್ನೂ ಹಲವಾರು ಪ್ರಕರಣಗಳು ಇದೆ. ಸೊ ಈ ಪ್ರಕರಣಗಳಲ್ಲಿ ನಮೂದು ಮಾಡಿ ನೀಡಲಾಗಿದೆ. ಸೊ ಈ ಪ್ರಕರಣಗಳ ಡೀಟೇಲನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಜಡ್ಜ್ಮೆಂಟ್ ಸೈಟೇಷನ್ಸ್ಗಳ ಲಿಂಕಲ್ಲಿ ಕೂಡ ನೋಡ್ಬೋದಾಗಿರುತ್ತೆ. ಹಾಗೆಯೇ ಈ ಒಂದು ಕನ್ಕ್ಲೂಷನ್ಗೆ ಬರೋದಾದರೆ ಇಲ್ಲಿ ನಾವು 2004 ಏನಕ್ಕೆ ತೊಗೊಳ್ಲಿಕ್ಕಾಗತ್ತೆ ಅಂದರೆ ಈ ಒಂದು ಬಿಲ್ಲು 2004 ಡಿಸೆಂಬರ್ 20ನೇ ತಾರೀಕು ರಾಜ್ಯಸಭೆಯಲ್ಲಿ ಪಾಸಾಗಿದ್ದರಿಂದ ಆ ದಿನಾಂಕನ ಕಟ್ ಆಫ್ ಡೇಟ್ ಆಗಿ ತಗೊಳ್ಳಲಾಗಿದೆ. ಆದರೆ ಈ ಆ್ಯಕ್ಟನ್ನು 2005 ಅಂತ ಕರೆಯೋದಕ್ಕೆ 2005 ಸೆಪ್ಟೆಂಬರ್ 5ನೇ ತಾರೀಕು ರಾಷ್ಟ್ರಪತಿಗಳ ಅಂಕಿತ ಆಗಿರುತ್ತೆ. 9/9/2005 ಇದನ್ನು ಗೆಜೆಟಿಫಿಕೇಷನ್ ಮೂಲಕ ಜಾರಿಗೊಳಿಸಲಾಗುತ್ತೆ. ಸೊ ಹಾಗಾಗಿ ಈ ಬಿಲ್ಲಿಗೆ 2000 ಹಿಂದೂ ಸಕ್ಸೆಷನ್ ಆ್ಯಕ್ಟ್ 2005 ಅಂತ ಕರೆಯಲಾಗುತ್ತೆ. ಆದರೆ ಕಟ್ ಆಫ್ ಡೇಟನ್ನು ರಾಜ್ಯಸಭೆಯಲ್ಲಿ ಪಾಸಾದ ದಿನಾಂಕ ಆದಂಥ 20/12/2004 ಇದು ಕಟ್ ಆಫ್ ಡೇಟಾಗಿ ಇದರಲ್ಲಿ ತಗೊಳ್ಳಲಾಗಿದೆ. ಸೊ ಹಾಗಾಗಿ ಇದರಲ್ಲಿ ತುಂಬ ಅಂಥ ಒಂದು ಗೊಂದಲಗಳು ಯಾವುದೂ ಇಲ್ಲ. ಆದರೆ ಇದನ್ನು ಏನು ತೊಗೊಂಡಿದ್ದಾರೆ, ಇದು ಯಾವ ಬಿಲ್ಲಿಗೆ ಯಾಕೆ 2005 ಅಂತ ಕರೀಲಾಗತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡ್ರೆ ಸಮಂಜಸವಾಗಿ ಇರುತ್ತೆ.